ವಿಧಾನಸಭೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಗ್ಗೆ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಮೊನ್ನೆ ಅಮಿತ್ ಶಾ ಬಂದಿದ್ರು, ಅಭಿವೃದ್ಧಿ ಬಗ್ಗೆ ಮಾತನಾಡಿದ್ರ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಬ್ಬಕ್ಕ ವರ್ಸಸ್ ಟಿಪ್ಪು ಅಂತಾರೆ, ಇದು ಚುನಾವಣೆ ವಿಚಾರನ. ಕೆಲವರು ಗಾಂಧಿ ವರ್ಸಸ್ ಸಾವರ್ಕರ್ ಅಂತಾರೆ, ಇದು ಎಲೆಕ್ಷನ್ ವಿಚಾರನ. ಅಭಿವೃದ್ಧಿ ಮಾತಾ ಅಂತ ಕಿಡಿಕಾರಿದ್ದಾರೆ. ಟಿಪ್ಪು ವರ್ಸಸ್ ಅಬ್ಬಕ್ಕ, ಅದು ಚುನಾವಣಾ ವಿಚಾರನ. ಅಮಿತ್ ಶಾ ಅವರು ಹೇಳಿರೋದು ಈ ದೇಶದ ಪಾಪ ಯಾರೋ ಕೆಲವರೆಲ್ಲ ಮುಖ್ಯಮಂತ್ರಿಯವರೇ ಇರಬೇಕು ಅಂತ ಹೋಲಿಕೆ ಮಾಡಿದ್ದಾರೆ. ಇವರಿಗೆ ವಲ್ಲಭಾಯ್ ಪಟೇಲ್ರಿಗೆ ಹೋಲಿಕೆ ಮಾಡಿಬಿಟ್ಟಿದ್ದಾರೆ. ಅಮಿತ್ ಶಾ ಅವರು ಹೇಳಿರೋದು ಅಬ್ಬಕ್ಕ ವರ್ಸಸ್ ಟಿಪ್ಪು. ಮುಂದಿನ ಚುನಾವಣೆಯಲ್ಲಿ ಚರ್ಚಾ ವಿಷಯ ಅಬ್ಬಕ್ಕ ವರ್ಸಸ್ ಟಿಪ್ಪು. ವಿಧಾನಸಭೆಯಲ್ಲಿ ಹೋಮ ಲಿಂಬೆಹಣ್ಣಿನ ಬಗ್ಗೆ ಸಖತ್ ಚರ್ಚೆಯಾಗ್ತಾ ಇದೆ. ನಾನು ಇತ್ತೀಚೆಗೆ ಪ್ಯೂರ್ ವೆಜ್ ಎಂದ ಸಿದ್ದರಾಮಯ್ಯಗೆ ರೇವಣ್ಣ ತರ ಹೋಮ ಮಾಡ್ತಿದ್ದೀರಾ ಅಂತ ಆರ್ ಅಶೋಕ್ ಟಾಂಗ್ ಕೊಟ್ರು. ರೇವಣ್ಣ ತರ ನೀವು ತಿಂತಿದ್ದ ನಿಜ ಹೋಮ ಮಾಡಕ್ ಶುರು ಮಾಡಿದೀರಾ? ಈಗ ಹೋಮ ಅವನ ಎಲ್ಲ ರೇವಣ್ಣ ಅವ್ರ ತರ ಏನೋ ಗೆಲ್ಬೇಕು ಅಂತ ಇಲ್ಲ ಅಂದ್ರೆ ಹೋಮ ಅವನ ಈ ನಡುವೆ ಬಟ್ಟಿಕ್ತಾ ಇದ್ದೀರಾ? ನೀವು ನೋಡ್ದೆ ನನ್ ಮೊನ್ನೆ ಯಾವ್ದೋ ಒಂದು ಫೋಟೋದಲ್ಲಿ ಬಟ್ಟಿಟ್ಟಿದ್ದೀರಾ? ಇಲ್ಲ ಕೆಂಪಟ್ಟು, ಅದನ್ನು ಕೆಂಪಟ್ಟು ಹೇಳಿ ಸ್ವಲ್ಪ ಹೇಳಗಟ್ ಕೇಳಿ. ನಾವು ಸುಳ್ಳು ಹೇಳಕ್ ಹೋಗೋದೇ ಇಲ್ಲ. ನಾನು ಇವತ್ತಿನವರಿಗೆ ಹೋಮ ಹವನ ಮಾಡಕ್ ಹೋಗಲ್ಲ. ನಮ್ಮ ಮನೆಯಲ್ಲಿ ದೇವ್ರ ಅಶೋಕ್ ಅಣ್ಣರಿಗೆ ಯಾಕೆ ಇಷ್ಟೊಂದು ಹೋಮದ ಬಗ್ಗೆ ನಿಂಬೆಹಣ್ಣದ ಬಗ್ಗೆ ತಲೆ ಕೆಡಿಸ್ಕೊತಾವ್ರೆ ಈಗ ಅಂತ ಅರ್ಥ ಆಯ್ತಾ ಇಲ್ಲ. ಇಲ್ಲ ಸರ್, ನಾನ್ ಮೊನ್ನೆ ಅದ್ ಯಾವ್ದೋ ಟಿವಿಯಲ್ಲಿ ರೇವಣ್ಣ ಅವ್ರು 5 ನಿಂಬೆಹಣ್ಣು ಇಟ್ಕೊಂಡಿದ್ರು, ಅದನ್ನೇ ತೋರಿಸ್ತಾ ಇದ್ರು. ಅದಕ್ಕೆ ಸಿದ್ದರಾಮಯ್ಯ ಚುನಾವಣೆ ವೇಳೆ ಕೆಲ ರಾಜಕೀಯ ನಾಯಕರ ಅಭಿಮಾನಿಗಳು ಅತಿರೇಕದ ವರ್ತನೆ ತೋರ್ತಾ ಇದ್ದಾರೆ. ಬಾಗಲಕೋಟೆಯ ಜಮಖಂಡಿ ಶಾಸಕ ಆನಂದ್ ನ್ಯಾಮಗೌಡ ಹಾಗೂ ಅವರ ಸಹೋದರ ಬಸವರಾಜ್ ನ್ಯಾಮಗೌಡ ಅವರಿಗೆ ಕಾರ್ಯಕರ್ತರು ಕ್ಷೀರಾಭಿಷೇಕ ಮಾಡಿದ್ದಾರೆ. ಈ ದೃಶ್ಯ ಎಲ್ಲೆಡೆ ವೈರಲ್ ಆಗಿದೆ. ವಿವಾದಿತ ಪ್ರದೇಶವಾದ ಬಾಗಲಕೋಟೆಯ ಬನಹಟ್ಟಿ ಪಟ್ಟಣದಲ್ಲಿ ದರ್ಗಾ ಹಾಗೂ ಈದ್ಗಾ ಮೈದಾನ ಜಾಗ ಗುರುತಿಸುವ ಕಾರ್ಯ ನಡೀತಾ ಇದೆ. ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳು ಮಾರ್ಕಿಂಗ್ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಜಾಗ ಹದ್ದುಬಸ್ತು ಹಾಕುವ ಕಾರ್ಯಕ್ಕೆ ವಿಎಚ್ಪಿ ಹಾಗೂ ಬಜರಂಗ ದಳದಿಂದ ತೀವ್ರ ವಿರೋಧ ವ್ಯಕ್ತವಾಗ್ತಿದೆ. ಪ್ರೇಮಿಗಳ ದಿನವೇ ನಂದಿಬೆಟ್ಟದಲ್ಲಿ ಯುವಕನೋರ್ವ ಟಿಪ್ಪು ಡ್ರಾಪ್ನಿಂದ ಹಾರಿ ಆತ್ಮಹತ್ಯೆಗೆ ಶರಣಾಗಿರೋ ಶಂಕೆ ವ್ಯಕ್ತವಾಗಿದೆ. ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಅಂಬರಹಳ್ಳಿ ಗ್ರಾಮದ 22 ವರ್ಷದ ಅರುಣ್ ಆತ್ಮಹತ್ಯೆಗೆ ಶರಣಾದ ಯುವಕ ಎನ್ನಲಾಗಿದೆ. ನಂದಿಬೆಟ್ಟದ ಪಾರ್ಕಿಂಗ್ ಜಾಗದಲ್ಲಿ ನಿಂತಿದ್ದ ಡ್ಯೂಕ್ ಬೈಕ್ ಬೆನ್ನತ್ತಿದ ಪೊಲೀಸರಿಗೆ ಆತ್ಮಹತ್ಯೆ ಅನುಮಾನ ವ್ಯಕ್ತವಾಗಿದೆ. ನಂದಿಗಿರಿಧಾಮ ಪೊಲೀಸರಿಂದ ಯುವಕನಿಗಾಗಿ ಶೋಧ ಕಾರ್ಯ ನಡೀತಾ ಇದ್ದು, ಈ ವೇಳೆ ಬ್ಯಾಗ್ ಪತ್ತೆಯಾಗಿದೆ. ಅಲ್ಲದೆ ಆತ ಬೈಕ್ ನಿಲ್ಲಿಸಿ ಹೋಗ್ತಾ ಇರೋ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮಾದರಿ ವ್ಯಕ್ತಿ ಈಗ ಮಾಡ್ಕೊಂಡ್ರೆ ನಮಗೆ ಒಂಥರ ಅಸಾಧ್ಯ ಆಯ್ತದೆ. ಆಮೇಲೆ ಅವನು ಈಗಿನ ರಾಜಕೀಯ ಚೆನ್ನಾಗಿ ಬೋದಿದ್ದಾನೆ. ಆಮೇಲೆ ನನ್ನ ಥರ ಬದುಕು ಕಾಯ್ತಾ ಇಲ್ಲ, ನನ್ನ ಸ್ಟೈಲಲ್ಲಿ ಬದುಕು ಕಾಯ್ತಾ ಇಲ್ಲ ಅಂತ ಒಂದು ಮನನೊಂದಿ ಸಂತೋಷವಾಗಿ ಸಾಯ್ತಾನೆ. ಬೆಂಗಳೂರಿನಲ್ಲಿ ವೀಲಿಂಗ್ ಪುಂಡರ ಹಾವಳಿ ಹೆಚ್ಚಾಗ್ತಾ ಇದೆ. ಬನಶಂಕರಿಯ 3ನೇ ಹಂತದಲ್ಲಿ ವೀಲಿಂಗ್ ಪುಂಡರು ಬೈಕ್ ಮೇಲೆ ಸ್ಟಂಟ್ ಮಾಡಿದ್ದಾರೆ. ಚಲಿಸ್ತಾ ಇದ್ದ ಬೈಕ್ ಮೇಲೆ ಸ್ಥಳ ಅದಲು ಬದಲು ಮಾಡಿಕೊಂಡಿದ್ದಾರೆ. ಹಿಂಬದಿ ಬರ್ತಾ ಇದ್ದಂತಹ ಕಾರಿನಲ್ಲಿ ಈ ಒಂದು ದೃಶ್ಯ ಸೆರೆಯಾಗಿದೆ. ಬೆಂಗಳೂರಿನಲ್ಲಿ ಸೆರೆ ಸಿಕ್ಕ ಶಂಕಿತ ಉಗ್ರ ಆರಿಫ್ ವಿಚಾರಣೆ ಮುಂದುವರೆದಿದೆ. ಎನ್ಐಎ ತನಿಖೆ ವೇಳೆ ಶಂಕಿತ ಉಗ್ರ ಆರಿಫ್ ಸ್ಫೋಟಕ ಸತ್ಯ ಬಾಯ್ಬಿಟ್ಟಿದ್ದಾನಂತೆ. ಅಲ್ ಖೈದಾ ಸೂಚನೆಯಂತೆ ಕೆಲಸ ಮಾಡ್ತಾ ಇದ್ದ ಆರಿಫ್ ದೇಶದಲ್ಲಿ ಸ್ಫೋಟ ನಡೆಸುವ ಟಾಸ್ಕ್ ಅನ್ನ ಆರಿಫ್ಗೆ ವಿದೇಶಿ ಹ್ಯಾಂಡ್ಲರ್ಸ್ ನೀಡಿದ್ರಂತೆ. ಇದಕ್ಕಾಗಿ ಯುವಕರನ್ನ ಸೆಳೆದು ಟ್ರೈನಿಂಗಿಗೆ ಕಳುಹಿಸಲು ಆರಿಫ್ಗೆ ಸೂಚನೆ ಕೊಡಲಾಗಿತ್ತಂತೆ. ಇನ್ನು ಅಖ್ತರ್ ಹುಸೇನ್ನನ್ನ ಅಸ್ಸಾಂನಿಂದ ಕರೆಸಿದ್ದು ಇದೇ ಆರಿಫ್ ಅಂತೆ. ಆದರೆ ಅಖ್ತರ್ ಬಂಧನ ಆಗ್ತಾ ಇದ್ದಂತೆ ಆರಿಫ್ ಸೈಲೆಂಟ್ ಆಗಿದ್ದಂತೆ. ಮತ್ತೆ ಕೆಲ ದಿನಗಳ ಹಿಂದಷ್ಟೇ ಆಕ್ಟಿವ್ ಆಗಿದ್ದಂತೆ ಟೆಕ್ಕಿ. ಉಳಿದ ಅಪ್ಡೇಟ್ಸ್ ನೋಡ್ತಾ ಹೋಗೋಣ ಒಂದು ಸ್ಮಾಲ್ ಬ್ರೇಕ್ ಆದ್ಮೇಲೆ.